ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್. ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾ ಸಾವಿರದ ಶರಣು ಜ್ಞಾನಯೋಗಿ ಗುರುವೇ ದೀನಕಲ್ಪ. ಹಲೋ. ನಾನು ಹೇಳುವಂತ ವಿದ್ಯಾರ್ಥಿಗಳ ಹೆಸರು ಅವ್ರ ವೇದಿಕೆಯ ಬಲಗದಲ್ಲಿ ಬಂದು ಕೂತ್ಕೊಳ್ಬೇಕು. ಈಗ SSLC ವಿದ್ಯಾರ್ಥಿಗಳು ಅನಗ ಬೆಳಗ್ಗೆ देव का आशीर्वाद की विनती करते हैं. फिर से बोलो भारत माता की वंदे वंदे. ಬಹಳ ಸುಂದರವಾಗಿ ನಮ್ಮೆಲ್ಲರ ಗ್ರಾಮ ದೇವರಾಗಿರ್ತಕ್ಕಂಥ ಸಿದ್ದರಾಮೇಶ್ವರ ಒಂದು ವಚನದೊಂದಿಗೆ ಪ್ರಾರ್ಥನೆಯನ್ನು ಪ್ರಾರಂಭಿಸೋಣ. ಈ ಪ್ರಾರ್ಥನೆಯನ್ನು ಕನ್ನಡದಲ್ಲಿ ನಡೆಸುವಂಥ ಗಾಯಕರು, ಸಹೃದಯರು, ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಶಿಕ್ಷಕರಿಗೆ ಸ್ಫೂರ್ತಿಗಾಗಿ ವಿನಂತಿ ಮಾಡೋಣ. ಏನು ಸಂದೇಶ ಇಡೀ ಜಿಲ್ಲೆಗೆ ಆಗಿರ್ಬೋದು, ರಾಜ್ಯಕ್ಕೆ ಆಗಿರ್ಬೋದು, ಸಂದೇಶ ರವಾನೆ ಆಗ್ತದೆ ಅಂದ್ರೆ ನಾವೆಲ್ಲ ಮಹಿಳೆಯರು ಕೂಡ ಮೊದಲನೇ ಬರಬೇಕು. ನಾವೆಲ್ಲ ಕೂಡ ಸದಾ ಚಟುವಟಿಕೆಯಿಂದ ಕೂಡ ಸಂಘಟನಾತ್ಮಕ ಆಗಿರ್ಬೋದು ಮತ್ತು ಎಲ್ಲ ಮಹಿಳಾ ಸಬಲೀಕರಣ ಯಾವ ರೀತಿಯಾಗಿ ನಾವೆಲ್ಲ ಕೂಡ ಮಾಡಬೇಕು ಅನ್ನೋಂಥ ಒಂದು ಘಟನೆ ಇಟ್ಕೊಂಡು ಉಂಟಾಗಿರುವಂಥ ಬಿಜಾಪುರ ಜಿಲ್ಲಾ ಮುಚ್ಚಿಗಾರ ಮಹಿಳಾ ಸಂಘ, ಆ ಸಂಘದಡಿಯಲ್ಲಿ ಒಂದು ಕಾರ್ಯಕ್ರಮ ನಡೆಯುವುದು ಬಹಳ ಒಂದು ವಿಶೇಷ ಅಂತ ಹೇಳ್ತಾ, ಏನು ಮುಚ್ಚಿಗಾರ ಸಮಾಜ ಅಂತ ನಾವು ನೋಡ್ಕೊಂಡು ಹೋದಾಗ ನಾವೆಲ್ಲ ಕೂಡ ಚರ್ಮಕಾರ ಸಮುದಾಯಗಳು ವಿಜಯಪುರ ನಾವು ನೋಡಿದಾಗ, ಭಾರತದಲ್ಲಿ ನಾವು ನೋಡಿದಾಗ ಮಹಿಳಾ ಕಾರ್ಯಕ್ರಮ, ನಮ್ಮೆಲ್ಲರ ಕಾರ್ಯಕ್ರಮ, ನಮ್ಮೆಲ್ಲರ ಜೋಳ ಚಪ್ಪಾಳೆ ಕಾರ್ಯಕ್ರಮಕ್ಕೆ ಬೆಳಗಾವಿ ಕಲಿಕರೆ ಶಾಲೆಯಲ್ಲಿ ಹಾಗೆ ಈ ಸಮಾಜಕ್ಕೂ ಪ್ರತಿಯೊಂದು ಶಾಲೆಗಳು ಜ್ಯೋತಿ ಮುಖಾಂತರ ಎಲ್ಲ ಮನೆಗೂ ಧನ್ಯವಾದ. ಈಗ ಬಿಜಾಪುರ ಮಜ್ಗಾರ್ ಅಂತೀವಿ, ಹುಬ್ಳಿ ಧಾರವಾಡ ಮಜ್ಗಾರ್ ಅಂತ, ಜಮಾರ್ ಅಂತ, ಈ ರೀತಿ ಮಾಡ್ತಿರ್ತಕ್ಕಂಥದ್ದು ಅನೇಕ ಕೇಳಿ ನಾನು ಬಹಳಷ್ಟು ಡೆಲ್ಲಿಯಲ್ಲಿ, ಮುಂಬೈಯಲ್ಲಿ ಮೀಟಿಂಗ್ ಮೇಲೆ ಅಲ್ಲಿ ಹೋದಾಗ ಸರ್ ಯಾವ ಸಮಾಜ ಕೇಳಿದ್ರೆ ನಾವು ನಮ್ಮ ಕೇಳಿದಂಥ ಸಮಾಜ ನಾವು ಹೇಳ್ತೀವಿ, ಸಮುದಾಯ ಸಮಾಜ ಮುಜ್ಗಾರ್ ಏನಾದರೂ ಕೇಳಿಕೊಡೋದು ಅನೇಕ ಕೇಳಿರ್ತಕ್ಕಂಥ ಸಮಸ್ಯೆ. ನಾವು ಇರ್ತಕ್ಕಂಥ ಜನಸಂಖ್ಯೆ ಭಾಳ ಕಡಿಮೆ, ಅದರಲ್ಲಿ ನಾವು ಅನೇಕ ಜಾತಿಗಳು ಮಾಡ್ಕೊಂಡಿದ್ದೀವಿ. ಅದರ ಮತ್ತೆ ನೀವು ಅದರ ಆರ್ಯಸಂಗಳು, ಲಿಂಗಾಯಸಂಗಳು ಅವೆಲ್ಲ ನಮಗೆ ಗೊತ್ತಿಲ್ಲ. ಆದರೆ ಈ ರೀತಿ ಮಾಡ್ಕೊಳ್ತಕ್ಕಂಥದ್ದು ಅದರಲ್ಲಿ ಮೋಜಿಗಾರ ಅಂತಾರ, ಮಜ್ಗಾರ ಅಂತಾರ, ಜಮಾರ್ ಅಂತಾರ, ಮೋಜಿ ಅಂತಾರ, ಈ ರೀತಿ ಅನ್ನೋದ್ರಿಂದ ನಾವೆಲ್ಲ ಒಳಗೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ನಾವೆಲ್ಲರ ಕಡೆ ವಿನಂತಿ ಮಾಡ್ಕೊಳ್ತಕ್ಕಂಥದ್ದು ಅನೇಕ ಬಾರಿ ಹೇಳಿದ್ವಿ. ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದೀನಿ, ಜಿಲ್ಲಾ ಅಧ್ಯಕ್ಷರು ಹೇಳಿದ್ದೀನಿ, ತಾಲೂಕು ಅಧ್ಯಕ್ಷರು ಹೇಳಿದ್ದೀನಿ,
ಮುಖಂಡರು ಹೇಳ್ತಕ್ಕಂಥ ಮನವಿ ನಮ್ಮ ಒಂದೇ. ಆದರೆ ನಾವು ಇರ್ತಕ್ಕಂಥದ್ದು ಎಲ್ಲರೂ ಒಂದೇ, ಎಲ್ಲ ಕಡೆ ಮಾತಾಡ್ತಕ್ಕಂಥದ್ದು ಒಂದೇ. ನಮ್ಮ ಸಮಾಜ ಮತಗಾರ ಕರೀತಾರೆ, ಮತಗಾರಕ್ಕೆ ಏನು ಕರಿತೀವಿ, ಇಡೀ ರಾಜ್ಯ ಕೂಡ ನಮ್ಮ ಒಂದೇ ಜಾತಿ ಅಂತಕ್ಕಂಥದ್ದು ಮಾಡಬೇಕಾಗಿದೆ. ಅದೆಲ್ಲರೂ ಕೂಡ ಮಾಡಿದ್ರೆ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ಕೂಡ ನಾನು ಹೇಳಬೇಕಾಗಿದೆ. ಇವತ್ತು ನಾನು ಎಲ್ಲಾದ್ರೂ ಹೋಗಿ ಕೇಳಿದೆ ಅಂತಂದ್ರೆ ಒಂದು ಮುಂದಿನ ರಾಜಕಾರಣಿಯಲ್ಲಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಎಂಎಲ್ಎಗಳು ಏನಾದ್ರು ಕೇಳಿದ್ರೆ ಅವರೆಲ್ಲ ಜನಸಂಖ್ಯೆ ಇಲ್ಲೇ ಇರೋದು, ಆ ಜನಸಂಖ್ಯೆಯಲ್ಲಿ ನಾವು ಹೇಗೆ ತಿಳಿದುಕೊಳ್ಬೇಕಾಗ್ತಕ್ಕಂಥ ಜನಗಳು ಮಾತಾಡೋದು ಅನೇಕ ಕೇಳಿ ನಾನು ಕೇಳಿದ್ವಿ. ಇವತ್ತು ನಾನು ತಿಳಿದುಕೊಂಡು ಕೂಡ ನಾವು ಹೋಗ್ಬೇಕಾದ್ರೆ ಎಲ್ಲಿ ಆ ಸಮಾಜ ಇಲ್ಲದ ಪುರ ಕ್ಷೇತ್ರದಾಗೆ ಬರ್ತಕ್ಕಂಥ 200,000 ಜನ ಇಲ್ಲ. ಅನೇಕ ನಮ್ಮ ಎದುರಿರ್ತಕ್ಕಂಥ ಕ್ಯಾಂಡಿಡೇಟ್ 40,000 50,000 ಜನಸಂಖ್ಯೆ ಅಂತ ಟಿಕೆಟ್ ಕೇಳ್ತಾರ, ಅಂತಲ್ಲಿ ಕೊಟ್ಟರು ಪಾರ್ಟಿ ಹೆಲ್ಪ್ ಆಗ್ತಕ್ಕಂಥದ್ದು ಕೂಡ ಬಹಳಷ್ಟು ಜನ ಕೇಳಿದ್ವಿ. ಆದರೆ ಇವತ್ತು ನಾವೆಲ್ಲರೂ ಈ ಕೇಳ್ತಕ್ಕಂಥ ಮನವಿನ ಮುಂದೆ ನಾವು ಇರ್ತಕ್ಕಂಥ ಎಲ್ಲ ಒಂದೇ ಸಮಾಜ ಜಾತಿಗಳು, ಹೆಣ್ಣು ಗಂಡು ಜಾತಿ, ಎಳೆ ಜಾತಿ ಇರ್ತಕ್ಕಂಥ ಎಲ್ಲ ಒಂದೇ ಕುಟುಂಬ ಸದಸ್ಯರು, ಒಂದೇ ಅಣ್ಣ ತಮ್ಮಂತೆ ಒಂದೇ ಮರಿ ಮಕ್ಕಳನ್ನು ತಿಳ್ಕೊಂಡು ನಾವು ಸಂಘಟನೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾವು ಹೇಳ್ತಕ್ಕಂಥದ್ದು ಇದು ಒಂದೇ. ಆದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಮಾತ್ರ ನಮ್ಮ ಸಮಾಜಕ್ಕೆ ಏನಾದರೂ ಕೂಡ ನ್ಯಾಯ ಸಿಗ್ತಕ್ಕಂಥ ಕೆಲಸ ಆಗ್ತದೆ. ಇಲ್ಲ ನಾವೆಲ್ಲರೂ ಇದೇ ರೀತಿ ಮಾಡ್ಕೊಂಡು ಹೋದಂತಂದ್ರೆ ಇನ್ನಿಂದ 50 ವರ್ಷ ಕೇಳಿದ್ರೆ ಇನ್ನೊಂದು 50 ವರ್ಷ ಹೀಗೆ ಕೊಡ್ಕೊಂತ ಕೂಡ ನಾವು ದಿನ ಮುಗಿಸ್ಬೇಕಾಗ್ತದೆ. ಅದಕ್ಕೋಸ್ಕರ ಎಲ್ಲರೂ ಹೇಳ್ತಕ್ಕಂಥ ಅನೇಕ ಹೇಳಿದ್ವಿ ಮಾತಾಡ್ತಾ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳಿದೆ. ಇವತ್ತು SC/BT ಅನುದಾನದಲ್ಲಿ ನಮ್ಮ SC ಜನಸಂಖ್ಯೆಗೆ ನೀರಿನ ಲಾಭ ಸಿಗಬೇಕಾಗಿತ್ತು. ಈ 3 ವರ್ಷದಲ್ಲಿ ಏನೂ ಸಿಗ್ತಾ ಇಲ್ಲ. ಯಾಕಂದ್ರೆ ಇವತ್ತು SC/ST ಅನುದಾನಗಳು ಎಲ್ಲ ಗ್ಯಾರಂಟಿಗೋಸ್ಕರ ಬಳಸ್ತಾ ಇದ್ದಾರೆ. ಅದರಲ್ಲಿ ಗ್ಯಾರಂಟಿ ಅಂದರೆ ಎಲ್ಲ ಜನಗಳಿಗೂ ಕೊಡ್ತಕ್ಕಂಥದ್ದು SC/BT ಅನುದಾನದಲ್ಲಿ ಕೊಡ್ತಕ್ಕಂಥದ್ದು. ನಾವು ಇಡೀ 3 ವರ್ಷ ಇದರಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅಧಿವೇಶನ ಒಳಗಡೆ ಹೋರಾಟ ಮಾಡಿದೆ, ಹೊರಗಡೆ ಕೂಡ ಹೋರಾಟ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹೋರಾಟವನ್ನು ನಿರಂತರವಾಗಿ ನಡೀತಾನೆ ಇದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಸಮಾಜ ಕಟ್ಟಬೇಕಾದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಲೇಬೇಕು. ಅದರಲ್ಲಿ ಯಾರಾದ್ರೂ ಪಕ್ಷಕ್ಕೆ ಯಾರು ಆಮೇಲೆ ವಿಚಾರ ಮಾಡಿ ಯಾವ ಪಕ್ಷ ಕೂಡ ಹಾಕಬೇಕಂತಕ್ಕಂಥದ್ದು ಪಕ್ಷಕ್ಕಿಂತಲೂ ಜಾತಿ ಅಂದಾಗ ಸಮಾಜ ಅಂತ ಬಂದಾಗ ನಮ್ಮ ಸಮಾಜಕ್ಕೆ ಏನಾದರೂ ಕೂಡ ನ್ಯಾಯ ಸಿಗಬೇಕಾದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಮಾತ್ರ ನಮಗೆ ನ್ಯಾಯ ಸಿಗ್ತಕ್ಕಂಥ ಕೆಲಸ ಆಗ್ತಕ್ಕಂಥದ್ದು ಕೂಡ ನೀವು ಮುಖಾಂತರ ನಾವು ಹೇಳಬೇಕಾಗಿದೆ. ಅನೇಕ ಬೆಂಗಳೂರಲ್ಲಿ ವಿಷಯಗಳು ಕೂಡ ಈಗ ನನ್ನ ನ್ಯಾಯಾಧೀಶ ಕೂಡ ಬಂದಿದ್ದಾರೆ. ಅದ್ರ ಬಗ್ಗೆ ಕೂಡ ನಾನು ಚರ್ಚೆ ಮಾಡಕ್ಕೆ ಹೇಳಿದ್ದೀನಿ. ದೊಡ್ಡ ಕೂಡ ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ಚೆನ್ನಾಗಿ ಇನ್ನೊಂದು ವಿಷಯ ಅಂತಂದ್ರೆ ನಮಗೆ CS ಸೈಟ್ ವಿಜಯಪುರದಲ್ಲಿ ನಮ್ಮ ಸೈಟ್ ಬೇಕಂತ ಕೂಡ ಕೇಳಿದ್ರು. ಈ ಬರುವಂತ ಸಂದರ್ಭದಲ್ಲಿ ನಾವು ಮಾಡಿದ್ವಿ. ಅವರಲ್ಲಿ ಸಮಾಜ ಕಾರ್ಯಕ್ರಮದ ನಾವು ಬರ್ತಿದ್ದೇನೆ, ಇವರು ಬರ್ಬೇಕಂತ ಯಾವುದೇ ಮಟ್ಟದಲ್ಲಿ ಕಿರಿಕಿರಿ ಆಗಿದೆ. ಅಲ್ಲಿ ಸ್ವಾಮಿಗಳು ಕರೀತಾ ಇದ್ದಾರೆ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೀವು ಏನೇ ಇದ್ರು ಕೂಡ ನಮ್ಮ ಪರವಾಗಿ ಮಾತಾಡಬಾ, ಏನೇ ಇದ್ರು ಕೂಡ ನಾನು ಮಾಡ್ಕೊಡ್ತಕ್ಕಂಥ ಕೆಲಸ ನನ್ನ ಜವಾಬ್ದಾರಿ ತಗೋತೀನಿ ಅಂತಕ್ಕಂಥ ಕೂಡ ಬಸವರಾಜ ಹೇಳಿದೆ. ಬೇಡಿಕೆ ಜಿಲ್ಲೆಯಲ್ಲಿ ನಮಗೆ CS ಸೈಟ್ ಬೇಕು ಅನ್ನೋ ಲಾಸ್ಟ್ ಕೊಡುವಂತಕ್ಕಂಥದ್ದು ಕೂಡ ಈಗ ಸನ್ಮಾನ್ಯ ಶ್ರೀ ಬಸವರಾಜ ಪತಿಮೂರ್ ಸಾಹೇಬರ ದಂಪತಿಗಳಿಗೆ ಹುಬ್ಬಳ್ಳಿ ಧಾರವಾಡದಿಂದ ವಿಶೇಷವಾಗಿ ಅವರು ಸನ್ಮಾನ ಮಾಡ್ತಾ ಇದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ದಂಪತಿಗಳಿಂದ ಎಲ್ಲರೂ ಆಶೀರ್ವಾದ ಮಾಡಬೇಕಾಗಿ ನಮ್ಮಲ್ಲಿ ವಿನಂತಿ. ಅದೇ ರೀತಿಯಾಗಿ ಅವರನ್ನು ಸನ್ಮಾನಿಸುತ್ತಿರುವ ಎಲ್ಲ ಗಣ್ಯಮಾನ್ಯರಿಗೆ ಈ ವೇದಿಕೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ವಿದ್ಯಾರ್ಥಿಗಳು ಪರಿಶ್ರಮದಿಂದ ಈ ಒಂದು ಘಟ್ಟವನ್ನು ಕಟ್ಟಿರುತ್ತಾರೆ. ಅವರ ಪರಿಶ್ರಮಕ್ಕೆ ಮುನ್ನುಡಿಯನ್ನ ಮಾಡೋಣ. ನಮ್ಮ ಸಮಾಜದ ಮಕ್ಕಳನ್ನ ಮೇಲ್ವರ್ಗಕ್ಕೆ ಒಯ್ಯೋಣ.
ಇನ್ನು ಎತ್ತರವಾಗಿ ಬೆಳಿಬೇಕು. ನಾನೆಲ್ಲ ಸಮಾಜ ಬಂಧುಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊತೀನಿ. ಯಾರು ಈ ಸಮಾಜದ ನೇತೃತ್ವವನ್ನು ವಹಿಸಿ ಅವರು ಮುಂದಾಗಿ ಕೆಲಸವನ್ನು ಮಾಡ್ತಿರ್ತಾರೋ ಅವರಿಗೆ ನಾವು ಬೆನ್ನೆಲುಬಾಗಿ ನಿಂತಾಗ ಮಾತ್ರ ಸಮಾಜ ಎತ್ತರಕ್ಕೆ ಬೆಳೀತದೆ. ಜೊತೆಗೆ ಬರುವಂತಹ ದಿನಮಾನಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳಿದ್ದು ಕೂಡ ನೀವು ಸಮಾಜದ ಜೊತೆಗೆ ನಾನು ಕೂಡ ಇರ್ತೇನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಕಟ್ಟಡವನ್ನ ಕಟ್ಟಲಿಕ್ಕೆ ಸಾಧ್ಯ ಆಯ್ತು. ಇಂಥ ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡ್ಲಿಕ್ಕೆ ಶಕ್ಯ ಆಗಲ್ಲ. ಇದು ನಿಮ್ಮದೇ, ನೀವು ಬರಬೇಕು, ನೀವು ಇದರ ಸದಸ್ಯರಾಗಬೇಕು. ನಿಮ್ಮ ಹೋರಾಟಗಳಾಗ ಯಾವಾಗಲೂ ನಮ್ಮ ವೀರಶೈವ ಮಹಾಸಭೆ ನಿಮ್ಮ ಬೆನ್ನೆಲುಬಾಗಿರ್ತದೆ. ಎಲ್ಲದಕ್ಕೂ ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ನನಗೆ ಇಲ್ಲಿ ಬೇರೆ ಒಂದು ಕಾರ್ಯಕ್ರಮಕ್ಕೆ 1 ಗಂಟೆಗೆ ಹೋಗಬೇಕಾಗಿದೆ. ದಯಮಾಡಿ ನನಗೆ ಅನುಮತಿಯನ್ನು ಕೊಡ್ಬೇಕಂತ ಹೇಳಿ ನನಗೆ ಇಲ್ಲಿ ಕರೆಸಿ ಒಂದೆರಡು ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದ್ಸಿ ನಾನು ಮಾತುಗಳನ್ನು ಕೊಡ್ತೇನೆ. ನಮ್ಮ ಮತಗಳನ್ನು ಮಾರಿಕೊಳ್ಳುವುದರಿಂದಾಗಿ ನಾವಿವತ್ತು ನಮ್ಮ ನಿಜವಾದಂತಹ ಸೌಕರ್ಯಗಳಿಂದ ವಂಚಿತರಾಗಲಿಕ್ಕತ್ತೇವೆ. ದಯಮಾಡಿ ನಾವೆಲ್ಲ ಇಡೀ ವೀರಶೈವ ಸಮಾಜ ಸುಮಾರು 92 ಉಪಪಂಗಡಗಳನ್ನು ಹೊಂದಿದೆ. ನಾವೆಲ್ಲ ನಿಮ್ಮವರೇ, ನಿಮ್ಮ ಜೊತೆಗಿದ್ದೇವೆ. ಇದು ಅಖಿಲ ಭಾರತ ವೀರಶೈವ ಮಹಾಸಭೆ ಇಡೀ ರಾಜ್ಯದಲ್ಲಿಯೇ ನಮ್ಮ ಬಿಜಾಪುರ ಜಿಲ್ಲೆಯ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬಾ ಧನ್ಯವಾದಗಳು.